ಹಾಯ್, ನಾವಿವಾಗ ಚಿಕನ್ ತರಕ್ಕೆ ಹೋಗ್ತಿದ್ದೀವಿ. ಬನ್ನಿ. ಚಿಕನ್ ತರಕ್ಕೆ ಹೋಗ್ತೀವಿ. ಯಶ್ವಿಲಿ ಹಾಯ್ ಮಾಡು. ಈಗ ನಾನು ಬಂದಿರೋದು ಮಲ್ನಾಡ್ ಹೋಲ್ಸೇಲ್ ಚಿಕನ್ ಸೆಂಟರ್ಗೆ. ಇಲ್ಲಿಂದನೇ ಹಾಸನಲ್ಲಿರೋ ಹೋಟೆಲ್ಗೆಲ್ಲ ತಗೋತಾರೆ ಚಿಕನ್ನ. ನೋಡ್ತಿರ್ಬೋದು ನನ್ನ ಮಗ ಹೆಂಗೆ ಆಡ್ತಿದ್ದಾನೆ ಅಂತ. ಕೋಳಿ ಅಂತ ಆಟ ಆಡ್ತಿದ್ದಾನೆ. ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚಿಕ್ಕ ಕೋಳಿಗಳೆಲ್ಲ ಎಷ್ಟು ಸ್ಟೋರಾಗಿದ್ದಾವೆ. ಇದೆ ನೋಡಿ ಅಂಗಡಿ ಹೀಗಿದೆ. ತುಂಬ ಫ್ರೆಶ್ಶಾಗಿ ಸಿಗುತ್ತೆ ಇಲ್ಲಿ ಚಿಕನ್ನು. ಸ್ಟಾಕ್ ಎಲ್ಲ ಕೊಡಲ್ಲ. ಚಿಕನ್ ಇವಾಗ ತಂದಿದ್ದೀನಿ, ತೊಳಿತಾ ಇದ್ದೀನಿ ಫಸ್ಟ್ಗೆ. ಚೆನ್ನಾಗಿ ತೊಳೆದು ಇವಾಗ ನಾನು ಇದರಿಂದ ಕಬಾಬ್ ಮತ್ತು ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ತೊಳಿಬೇಕು. ತೊಳೆದಿದ್ದಾಯಿತು. ಇವಾಗ ನೆಕ್ಸ್ಟ್ ಕಬಾಬ್ಗೆ ಮಾಡ್ಕೊಳ್ಳೋಣ. ಒಂದು ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಹಾಕ್ಬಿಟ್ಟು ರುಬ್ಬೋಣ. ನೋಡ್ತಿದ್ದೀರಾ, ರುಬ್ಬಿರೋದಕ್ಕೆ ಒಂದು ಮೊಟ್ಟೆ, ಸ್ವಲ್ಪ ಗರಂ ಮಸಾಲ ಪೌಡರ್, ಕಬಾಬ್ ಪೌಡರ್ 2 ಮತ್ತು ಸ್ವಲ್ಪ ಸಾಲ್ಟ್ ಹಾಕೋಣ. ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಚಿಕನ್ ಹಾಕ್ಬಿಟ್ಟು ಒಂದು 10 ನಿಮಿಷ ಕಲಸಿಡೋಣ. ಇದೊಂದು 10 ನಿಮಿಷ ನೆನ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಾನು ಸಾಂಬಾರಿಗೆ ಇಡ್ತೀನಿ. ಒಲೆ ಹಚ್ಚಿ ಒಂದು ಬಾಣಲೆಗೆ ಎಣ್ಣೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ತೀನಿ. ಚೆನ್ನಾಗಿ ಕಲರ್ ಬರಬೇಕಿದ್ದು, ಗೋಲ್ಡ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಅದೇ ಜಾರ್ಗೆ ನಾನು ಅದನ್ನು ಏನು ಹುರಿದಿಟ್ಟಿದ್ದೀನಿ ಅದನ್ನು ಹಾಕ್ಕೊಂಡು 2 ಚಮಚ ಖಾರ ಪುಡಿ ಹಾಕೋತೀನಿ. ನೆಕ್ಸ್ಟ್ ಧನಿಯಾ ಪುಡಿ 2 ಚಮಚಗೆ 4 ಚಮಚ ಧನಿಯಾ ಪೌಡರು ರುಬ್ಕೊಳ್ಳೋಣ. ನೆಕ್ಸ್ಟ್ ಕುಕ್ಕರು ಇಟ್ಬಿಟ್ಟು ಅದು ಸ್ವಲ್ಪ ನೀರಿತ್ತು. ಇವಾಗ ಆಯಿಲ್ ಹಾಕೋಣ. ನೆಕ್ಸ್ಟ್ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಹುರಿಯೋಣ. ಎಣ್ಣೆಯಲ್ಲೇ ಫ್ರೈ ಮಾಡಿ ಖಾರ ರುಬ್ಬಿರೋದು ಹಾಕಿ ಅದೇ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಹಂಗೆ ಗೂರಾಡಿ ಉಪ್ಪು ಹಾಕೋತೀನಿ. ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಇನ್ನೊಂದು ಖಾರಾಗೆ ಕಾಯಿ, ಕಡಲೆ, ಟೊಮ್ಯಾಟೊ, ಚಕ್ಕೆ, ಲವಂಗ ಹಾಕಿ ರುಬ್ಬಿರೋದಿದು ಮಸಾಲ ಇದೆಲ್ಲ ಚೆನ್ನಾಗಿ ಹಾಕಿ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು 1 ವಿಜಿಲ್ ಕೂಗಿಸ್ಕೊತೀನಿ. 1 ವಿಜಿಲ್ಗೆ ಬೆಂದಿರುತ್ತೆ ಇದು. ನೋಡಿ, ಸಾಂಬಾರಿಗೆ ಹೆಂಗೆ ಬೇಕೋ ಹಂಗೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಜಸ್ಟ್ 1 ವಿಜಿಲ್ ಸಾಕು. ಇವಾಗ ಸಾಂಬಾರು ಆಯಿತು. ಇವಾಗ ಕಬಾಬ್ಗೆ ಇಟ್ಕೊತಾಯಿದ್ದೀನಿ. ಏನು ಈರುಳ್ಳಿ ಹುರಿದಿದ್ನಲ್ಲ ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕೋತಾಯಿದ್ದೀನಿ. ಕಬಾಬ್ ಎಣ್ಣೆ ಸ್ವಲ್ಪ ಇತ್ತು, ಅದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಸೇರಿಸ್ಕೊತೀನಿ. ಏನು ಕಲಸಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಪುದೀನ ಸೊಪ್ಪು ಹಾಕ್ಬಿಟ್ಟು ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕಲಿಸ್ಕೊತೀನಿ. ಮತ್ತೆ ಇದನ್ನು ಕಲಸಿದ್ದಾಯ್ತು. ಎಣ್ಣೆ ಕಾದೈತೆ, ಹಾಕೋಣ. ಸ್ವಲ್ಪ ಚೆನ್ನಾಗಿ ಬೇಯಲಿ. ನೆಕ್ಸ್ಟ್ ಇವಾಗ ತಿರುಗಿಸೋಣ. ಸ್ವಲ್ಪ ನೋಡ್ತಿರ್ಬೋದು ಹೆಂಗೆ ಬೇಯ್ತೈತೆ ಅಂತ. ಎಷ್ಟು ಆಗೈತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಆಗ್ತೈತೆ ಕಬಾಬು. ಕಬಾಬ್
ಇಷ್ಟು ಊಟ ಎಲ್ಲರದ್ದು ಊಟ ಆಯ್ತಂತೆ.